ಗಾಯ್ಸ್, ನಿನ್ನೆ ಎಲ್ಲ ಪಾರ್ಟ್ 1 ನೋಡಿದ್ರಿ ನಮ್ಮ ಮನೆಯದು. ಇವಾಗ ಪಾರ್ಟ್ 2 ಅಲ್ಲಿ ನನಗೆ ಗೊತ್ತಿಲ್ಲ ಇದ್ರ ಇತಿಹಾಸ. ನಮ್ಮ ಅಜ್ಜಿ ಹೇಳ್ತಾರೆ, ನೋಡೋಣ ಬನ್ನಿ ಏನು ಹೇಳ್ತಾರೆ. ಏನು ಹೇಳೋಣಪ್ಪ, 5ನೇ ತಲೆಮಾರಿಂದಲೂ ಬಂದು ಮನೆ ಇದು ಅದ. ಈಗ ಏನು ನಮ್ಮ ಮಾವನವ್ರ ಅಪ್ಪನ ತಲೆ, ಅವ್ರ ತಲೆಯಿಂದ ನಮ್ಮ ಯಜಮಾನ್ರ ತಲೆ, ನಮ್ಮ ಯಜಮಾನ್ರಿಂದ ನನ್ನ ಮಗ ನನ್ನ ಮೊಮ್ಮಗನ ತಲೆ ಇದು. ಇವನೇ ವಾರಸ್ತಾರ ಈ ಮನೆಗೀಗ 5ನೇ ತಲೆಮಾರು. ಏನೋ ಏನೋ ಲೋಸ್ ಮಾಡ್ತಾವ್ರೆ ಮನೆಯ ಕಾಲದಿಂದ ಇದರಲ್ಲೇ ಬಂದು ಬಾಳ್ದು ಬದುಕ್ತು. ಈಗ ಆಯ್ತಾ ಅದೇ ಈಗ ಶುರು ಮಾಡವ್ರೆ. ಮಗು, ನೀನು ಎಷ್ಟನೇ ಇಸ್ವಿಲಿ ಇಲ್ಲಿಗೆ ಬಂದದ್ದು ಮದುವೆಗೆ? 75ನೇ ಇಸ್ವಿಲಿ ಮದುವೆ ಆಯಿತು ನಂದು ಮಗ. 25ನೇ ತಾರೀಕು ಬುಧವಾರ, ಮೇ ತಿಂಗಳು 5ನೇ ತಿಂಗಳಲ್ಲಿ ಮದುವೆ ಆಯಿತು. ಆಗ ಬಂದು ಮನೆ ಇದು ಮಾರಿ ಬಂದದೆ ಮನೆ. ಇವನೇನು ಕಿತ್ತಾಕ್ತಾ ಇಲ್ಲ, ಯಾರು ನೆನ್ಕೋಬೇಡಿ, ಇವ್ರ ಅಪ್ಪ ಕಿತ್ತಾಕ್ತಾ ಇರೋದು, ನಮ್ಮ ಅಣ್ಣ ಇವರೆಲ್ಲ ತಲೆಗೆ ಕಿತ್ತಾಕ್ತಾ ಇರೋದು. ನಂಗೆ ನನ್ನ ಬರ್ತಡೇ ಡೇಟೇ ನೆನಪಿರೋದಿಲ್ಲ ಕರೆಕ್ಟಾಗಿ. ನೀನು ಇದೆಲ್ಲ ನೆನ್ಪಿಟ್ಕೊಂಡಿದ್ದೆ. ಎಷ್ಟು ವರ್ಷ ಆಯ್ತು ಅಲ್ಲೇ? 50 ವರ್ಷ ಆಯ್ತು ಮದುವೆಯಾಗಿ. ನಾನು 50 ವರ್ಷಕ್ಕೆ ಇರ್ತೀನಿ ಇರೋದೇ ಇಲ್ವಾ? ತಾತ ಇದೀವಿ ಈಗ. ಅದೇನೋ ಅಂತಾರಲ್ಲ ಮದುವೆ ಅಂತ ಮಾಡ್ಕೋಬೋದಾಗಿತ್ತು. ಓ ನೋಡ ಶಿಷ್ಯ, ಇನ್ನೊಂದು ಮದುವೆ. ಗಾಯ್ಸ್, ಆ್ಯಕ್ಚುಲಿ ನಮ್ಮ ತಾತ ಯಾರು ಅಂದರೆ ಅವರೇ ನಮ್ಮ ತಾತ. ಗುರು ಪೆಟ್ಟಿಗೆಗೆ ಒಂದು ಹಿಸ್ಟ್ರಿನೇ ಐತೆ. ರೇಷ್ಮೆ ಗೂಡು ಅನ್ನೋದನ್ನು 200 ವರ್ಷದ ಹಿಂದೆ ತುಂಬ್ತಾ ಇದ್ದಿದ್ದು ಇದಕ್ಕೆ ಅಲ್ವಮ್ಮ? 200 ವರ್ಷದ ಹಿಂದೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದರೆ, ಇದು ಬಂದು 150-200 ವರ್ಷದ್ದು ಹಳೇದು ಬೀಗ. ಇದೈತಲ್ಲ, ಇಲ್ಲಾಕಿ ತೆಗಿಯೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಸುಮ್ಮನೆ ಶೋ ಕೊಟ್ಟಿರೋದಷ್ಟೇ. ಇದಕ್ಕೆ ಸೀಕ್ರೆಟ್ ಲಾಕ್ ಅನ್ನೋದೈತೆ ಇಲ್ಲಿರೋದು. ಇದಕ್ಕೆ ಹೋಗಿ ನಾವು ಲಾಕ್ ಮಾಡಿದ್ರೆ ಲಾಕ್ ಆಯ್ತದೆ. ಇದು ಅನ್ಲಾಕು. ಈ ಯಾರು ಕಳ್ಳನ ಮಕ್ಕಳು ಬಂದಿರ್ತಾರಲ್ಲ, ಆವಾಗ ಇಲ್ಲಿ ಬಿಟ್ಟಿರ್ತಾರೆ. ಅವ್ರು ಎಷ್ಟೇ ತಿರ್ಸಿದ್ರು ಆಗಲ್ಲ. ಸೊ ಹೇಳ್ಬೇಕಂದ್ರೆ ಇದು ಬರೋದಿಲ್ಲಿ 200 ವರ್ಷದ ಇದು ಹಳೇದು. ಗಾಯ್ಸ್, ಅದು ನೋಡ್ತಾ ಇದ್ದಂಗೆ ನಮ್ಮೆಲ್ಲ ಮೆಂಬರ್ಸ್ಗಳು ಬಂದರು. ಎಲ್ಲವನು ಹಂಗೆ ಒಂದು ಗ್ಲಾಸ್ ಪಾನಕ ಕುಡಿದ್ವಿ. ಆಚೆ ಬಂದು ನೋಡಿದ್ರೆ ಸರ್ಕಸ್ ಮಾಡ್ತವ್ರೆ. ನಮ್ಮ ಪಪ್ಪಸಿ ಗಾಡಿ ಓಡಿಸ್ತಾನಂತೆ. ನೀನೇ ಓಡಿಸ್, ಅವನು ಕೂಡ ನೀನು ಓಡಿಸ್ಬೇಡಲ್ಲಿ, ಕಾಲೇ ಬ್ಯಾಕತ್ತಿ ಹೊಟ್ಟ. ಗಾಯ್ಸ್, ಫೈನಲಿ ಮನೆ ಹೊಡೆದಾಗ್ತಾ ಇದ್ದೀವಿ. ಎಲ್ಲೋ ಒಂಥರ ಆದರೂ ಬೇಜಾರು. ಆದರೆ 200 ವರ್ಷಕ್ಕೆ ಮುಂಚೆ ಯಾರು ಕಟ್ಟಿದ್ರೋ ಏನೋ ಇದನ್ನು ಇವತ್ತು ನಾವು ಕಿತ್ತಾಕ್ತಾ ಇದ್ದೀವಿ. ನೆಕ್ಸ್ಟ್ 100 ವರ್ಷಕ್ಕೆ 200 ವರ್ಷಕ್ಕೆ ಯಾರು ಬರ್ತಾರೋ ಅವ್ರು ಹಿಂಗೆ ಬೈಕಂಡೆ ಅಕ್ಕ ಕಿತ್ತಾಕೋದು. ಬಟ್ ಆದರೆ ಅವತ್ತಿದ್ದವ್ರು ಯಾರೋ, ಇವತ್ತಿರೋರು ಯಾರೋ, ನಾಳೆ ಇರೋರು ಯಾರೋ. ಇರೋಷ್ಟು ದಿವಸ ಖುಷಿಯಾಗಿರ್ಬೇಕಷ್ಟೇ. ಜೀವನದಲ್ಲಿ ಏನಿಲ್ಲ, ಇದ್ರೆ ನೆಮ್ಮದಿಯಾಗಿರ್ಬೇಕಂತೆ. ಒಂದು ಸ್ವಲ್ಪ ಶಾಪಿಂಗ್ ಐತೆ, ಒಂಚೂರು ಮುಗಿಸ್ಕೊಂಡು ಬರೋದು. ಆದರೂ ಈ ಕಾರ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಆಗೋ ಸೌಂಡ್ ಕೇಳೋಕ್ಕೆ ಒಂಥರ ಮಜಾಗರು. ಏನು ಕರೆ ಯೂಸ್ ಆಯ್ತು, ಸೀಟ್ ಗಿಟ್ ಹಾಕೋಕ್ಕೆ ಮಾಡುತ್ತೆ, ಕಮ್ಮಿ ಆಯ್ತದೆ. ಅದೇನೋ ಒಂದು ಮಾತ್ರ. ಅಯ್ಯೋ ಮಾತಾಡ್ಬಿಟ್ಟಾಗರು. ಬನ್ನಿ, ನಿಮ್ಗೊಂದು ಒಳ್ಳೆ ವ್ಯೂ ತೋರಿಸ್ತೀನಿ. ಎಲ್ಲೈತೆ ನೋಡಿ, ಬೇವರು ಸಿಲ್ಕರ್ಕ ಬಂದಲ್ಲ. ದಾರಿ ತಪ್ಪಿಟ್ಟಿದ್ದೀವಿ, ದಾರಿ ಗೈಸ್ ಎಲ್ಲ ಮುಗೀತು. ನಾನು ಹೋಗಿ ಪಾಚ್ಕೋತೀನಿ. ಎಲ್ಲರೂ ಜೋಪಾನ, ಬಾಯ್.